4 ತಿಂಗಳು ಮಳೆಗಾಲದಲ್ಲಿ ಹುಟ್ಟುತ್ತವೆ, ಚಳಿಗಾಲದಲ್ಲಿ ಸಮೃದ್ಧವಾಗಿ ಬೆಳೀತವೆ. ಅದೇ ಬೇಸಿಗೆಗಾಲ ಬಂದಾಗ ಒಣಗಿ ಹೋಗ್ತದೆ, ಸತ್ತೋಗ್ತದೆ. ಸೊ ಅವಾಗ ಹುಲ್ಲಿಗೆ ಒಂದು ಯೋಚನೆ ಆಗುತ್ತೆ. ಸೊ ನಾವು 3-4 ತಿಂಗಳು ಹುಟ್ಟೋದು, 4 ತಿಂಗಳು ಬೆಳೆಯೋದು, 4 ತಿಂಗಳು ಸಾಯೋದಂತೆ ನನಗೆ ಯಾಕೆ ಬೇಕಿತ್ತು ಈ ಜನ್ಮ ಅಂತ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನನಗೆ ಹೇಳುತ್ತೆ, ನನಗೆ ಯಾಕೆ ಈ ಜನ್ಮವನ್ನು ಕೊಟ್ಟೆ ಅಂತ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನಿನ್ನಲ್ಲಿರುವ ಅಡಗಿರುವ ಶಕ್ತಿ ನಿನಗೆ ಗೊತ್ತಿಲ್ಲ ಅಂತ. ಸೊ ನೀವು ಇವಾಗ ಎಲ್ಲಾ ಕಡೆ ಹುಲ್ಲನ್ನು ಕುಯ್ದು ನಾವು ಹಸು ಹಾಕ್ತೀವಿ, ಹೌದಾ? ಹಸು ಹಾಕಿದ ತಕ್ಷಣ ಹುಲ್ಲು ಅನ್ಕೊಳ್ಳುತ್ತೆ, ಹೌದು ನನ್ನ ಜನ್ಮ ಪಾವನ ಆಯ್ತು, ನಾವು ಒಬ್ಬರಿಗೆ ಆಹಾರ ಆಗಿ ಅಂತ. ಸೊ ಅದೇ ಆದ ತಕ್ಷಣ ಆಮೇಲೆ ಯೋಚನೆ ಮಾಡುತ್ತೆ, ಇದ್ರೆ ಈಗ ಒಂದು ಟೀ ಕುಡಿಯಕ್ಕೆ ಹೋಗ್ತಾರೆ, ನೋಡ್ಕೊಂಡು ಬನ್ನಿ. Computer is an electronic machine storing and processing data instruction by variable program ಅಂತ ಕರೀತೀವಿ. ಸೊ ಇದರಲ್ಲಿ ಕಂಪ್ಯೂಟರ್ ನ ಫೌಂಡರ್ ಬಂದು ಚಾರ್ಲ್ಸ್ ಸಿಮೋನಿ. ಹಾಗೆ ನಿಮಗೆ ಕಂಪ್ಯೂಟರ್ ನ ಲ್ಯಾಂಗ್ವೇಜ್ ಬಂದು 01 ಬೈನರಿ ಸಿಸ್ಟಮ್. ಕಂಪ್ಯೂಟರ್ ಫುಲ್ ಫಾರ್ಮ್ ಬಂದು ಕಾಮನ್ ಆಪರೇಟಿಂಗ್ ಮೆಷಿನ್ ಪರ್ಟಿಕ್ಯುಲರ್ ಯೂಸ್ಡ್ ಬೈ ಟೆಕ್ನಿಕಲ್ ಎಜುಕೇಶನ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಹಾಗೆ ನಿಮಗೆ ಕಂಪ್ಯೂಟರ್ ನಲ್ಲಿ ಬರುವಂತ 2 ಪಾರ್ಟ್ಗಳು, ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್. ಸಾಫ್ಟ್ವೇರ್ ಅಂದ್ರೆ ಗ್ರೂಪ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮ್, ಹಾರ್ಡ್ವೇರ್ ಅಂದ್ರೆ ಫಿಸಿಕಲ್ ಕಾಂಪೊನೆಂಟ್ಸ್ ಅಂತ. ಮತ್ತೆ ಸಾಫ್ಟ್ವೇರ್ ಅಲ್ಲಿ ಬರುವಂತ 3 ವಿಧಗಳು, OS ಆಪರೇಟಿಂಗ್ ಸಿಸ್ಟಮ್, AS ಅಪ್ಲಿಕೇಶನ್ ಸಾಫ್ಟ್ವೇರ್. ತೆಗಿತಾನು ಬರಬೇಕಾ? ತೆಗೀರ ತೆಗೀರ ತೆಗೀರ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಪರ್ಸನಲ್ ಅಕೌಂಟ್, ಸೆಕೆಂಡ್ ಒನ್ ರಿಯಲ್ ಅಕೌಂಟ್, ಮೂರನೇದು ನಾಮಿನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಇನ್ಕ್ಲೂಡ್ಸ್ ಪರ್ಸನ್ಸ್ ಆರ್ ಇನ್ಸ್ಟಿಟ್ಯೂಷನ್. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ತನ್ನ ದಿನನಿತ್ಯದ ವ್ಯವಹಾರಕ್ಕೆ ಬಳಸುವಂತ ಅಕೌಂಟ್ ಆಗಿರುತ್ತೆ. ಸೊ ಇದರಲ್ಲಿ 2 ಅಕೌಂಟ್ ಅನ್ನು ನಾವು ತಗೋಬಹುದು. ಒಂದು ಸೇವಿಂಗ್ಸ್ ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್. ಸೇವಿಂಗ್ಸ್ ಅಕೌಂಟ್ ಅನ್ನ ಇಂಡಿವಿಜುವಲ್ ಪರ್ಸನ್ ಅಂದ್ರೆ ನಾವು ಮಾಡಬಹುದು. ಕರೆಂಟ್ ಅಕೌಂಟ್ ಅನ್ನ ಬಿಸ್ನೆಸ್ ಪರ್ಸನ್ ಮಾಡಬೇಕು. ಸೇವಿಂಗ್ಸ್ ಅಕೌಂಟ್ ಅನ್ನ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇಟ್ಕೊಂಡು ಮಾಡಬಹುದು. ಆದ್ರೆ ಕರೆಂಟ್ ಅಕೌಂಟ್ ಅನ್ನ GST ನಂಬರ್ ಬೇಕು. ಸೊ GST ನಂಬರ್ ಕೊಡಬೇಕು ಅಂದ್ರೆ ಬಿಸ್ನೆಸ್